ಹಲೋ ಗೆಳೆಯರೇ, ಎಲ್ಲರೂ ಚೆನ್ನಾಗಿದ್ದೀರಾ ತಾನೆ? ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನೋಡಿ, ನಾನು ಇಡ್ಲಿ ಹಿಟ್ಟು ನೆನ್ನೆ ಮಾಡಿದ್ನಲ್ಲ, ತೋರಿಸಿದ್ದೆ ಇಡ್ಲಿ ಹಿಟ್ಟನ್ನು ಹೇಗೆ ಅಂತ. ನೋಡಿ, ಆವಾಗಲೇ ನಾನು ಇಡ್ಲಿಗೆ ನೆನೆಸಿದ್ದೆ ಅಕ್ಕಿ, ರೇಷನ್ ಅಕ್ಕಿ, ಉದ್ದಿನಬೇಳೆ, ಕುಸ್ಲಕ್ಕಿ, ಕೆಂಪು ಕುಸ್ಲಕ್ಕಿ ನನ್ನ ಹತ್ರ ಇದ್ದಿದ್ದು, ಅದಕ್ಕೆ ಕೆಂಪು ಕುಸ್ಲಕ್ಕಿಯನ್ನೇ ಹಾಕಿದ್ದೇನೆ. ಈಗ ಅದೇ ಎಲ್ಲರೂ ಆಗಲೇ ತೋರಿಸಿದ ಕಪ್ಪಲ್ಲಿ ಅಳತೆ ಮಾಡಿದ್ನಲ್ಲ, ಅದೇ ಒಂದು ಕಪ್ಪಲ್ಲಿ ಅವಲಕ್ಕಿ. ತೆಳುವಾದರೂ ಪರವಾಗಿಲ್ಲ, ದಪ್ಪ ಆದರೂ ಪರವಾಗಿಲ್ಲ. ಇದು ತೆಳುವಾಗಿದ್ದರಿಂದ ನನ್ನ ಈಗ ನೆನೆಸ್ತೀನಿ, ರುಬ್ಬಾಗಿ ನೆನೆಸ್ತೀನಿ, ಅದೇ ಬೇಗ ನೆನೆದೋಗುತ್ತೆ. ಮತ್ತು ಉಪ್ಪು ಇಷ್ಟು ಹಾಕ್ಬಿಟ್ಟು ನಾನು ಮಾಡೋ ಇಡ್ಲಿ. ಈಗ ಇದನ್ನೆಲ್ಲ ರುಬ್ಬಿಬಿಟ್ಟು ನಾನು ತೋರಿಸ್ತೀನಿ. ನೋಡಿ, ಇಡ್ಲಿಗೆ ರುಬ್ಬಿಟ್ಟಿದ್ದೀನಿ. ನೋಡಿ, ಎಲ್ಲದು ಕುಸ್ಲಕ್ಕಿ, ಅವಲಕ್ಕಿ ಮತ್ತು ರೇಷನ್ ಅಕ್ಕಿ ಮತ್ತು ಉದ್ದಿನಬೇಳೆ ಇಷ್ಟನ್ನು ರುಬ್ಬಿ ಇಟ್ಟಿದ್ದೇನೆ. ಇದನ್ನು ಈಗ ಚೆಂದಾಗಿ ಮಿಕ್ಸ್ ಮಾಡ್ತೀನಿ. ನೋಡಿ, ಉಪ್ಪು ಹಾಕ್ಬಿಟ್ಟು ಇಡ್ತೀನಿ. ನಾನು ಸ್ವಲ್ಪ ಹೇಳಿದ್ನಲ್ಲ, ನಾನೆಲ್ಲದೂ ಸ್ವಲ್ಪ ಕುಕ್ಕರಲ್ಲಿ ಮಾಡೋದು, ಏಕೆಂದರೆ ಕುಕ್ಕರು ಸ್ವಲ್ಪ ನನಗೆಲ್ಲ ವಿಷಯಕ್ಕೂ ಅದೇನೋ ಕಂಫರ್ಟ್ ಅನಿಸುತ್ತೆ. ಅದರಿಂದ ನಾನು ಅದರಲ್ಲೇ ಮಾಡ್ತಾಯಿದ್ದೀನಿ. ನಾನು ಇದರಲ್ಲೇ ಕಲಿಸಿಟ್ಟಿದ್ದೀನಿ. ಸ್ವಲ್ಪ ಇದು ದೊಡ್ಡದಾಗೂ ಇದೆ, ಉಕ್ಕೇನು ಹೊರಗಡೆ ಬರಲ್ಲ, ಅದಕ್ಕೋಸ್ಕರ ಇದರಲ್ಲಿ ಮಾಡಿದ್ದೀನಿ. ನೋಡಿ, ಈಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ತೋರಿಸ್ತೀನಿ. ನೋಡಿ, ಎಷ್ಟು ದಪ್ಪಕ್ಕೆ ಇಡ್ಲಿಗೆ ನಾನು ರುಬ್ಬಿಟ್ಟಿದ್ದೀನಿ. ನಾಳೆ ಬೆಳಗ್ಗೆ ಇಡ್ಲಿ ಮಾಡ್ತೀನಿ. ಉಪ್ಪು ಹಾಕಿದ್ದೀನಿ. ನೋಡಿ, ಈಗ ಆಗಿದೆ ಇಡ್ಲಿ ಇಟ್ಟು. ನಾನಿನ್ನು ಇಡ್ಲಿ ಮಾಡೋದು ನೋಡಿ ಯಾವ ಥರ ಬಂದಿದೆ ಅಂತ. ನೋಡಿ, ಇವತ್ತೊಂದು ನಾನು ಕೆಂಪು ಚಟ್ನಿನೂ ಮಾಡ್ತಾಯಿದ್ದೀನಿ ಇಡ್ಲಿ ಜೊತೆ ತಿನ್ನೋಕ್ಕೆ. ಈ ಕೆಂಪು ಚಟ್ನಿಗೆ ಬೇಕಾಗಿರೋ ಸಾಮಗ್ರಿಗಳು: ಟೊಮೆಟೊ, ಕರಿಬೇವು, ಬೆಳ್ಳುಳ್ಳಿ, ಈರುಳ್ಳಿ, ಕಡಲೆಕಾಯಿ ಬೀಜ, ಕೆಂಪು ಮೆಣಸಿನ್ಕಾಯಿ, ಸ್ವಲ್ಪ ಹುಣಸೆ ಹಣ್ಣು, ಉಪ್ಪಿಲ್ಲಿಟ್ಟಿದ್ದೀನಿ, ಕಾಣುತ್ತೆ ಅಂತ ತಿಳಿತೀನಿ. ನೋಡಿ, ಇದನ್ನೆಲ್ಲ ಈಗ ನಾನು ಒಂದು ಸ್ವಲ್ಪ ಎಣ್ಣೆ ಹಾಕೊಂಡ್ಬಿಟ್ಟು ಹುರ್ಕೊಳ್ತೀನಿ. ಆಮೇಲೆ ಅದನ್ನೆಲ್ಲ ಒಟ್ಟಿಗೆ ಸೇರಿಸ್ಬಿಟ್ಟು ರುಬ್ತೀನಿ. ನೋಡಿ, ಒಗ್ಗರಣೆಗೆ ಒಣಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಸಾಸಿವೆ ನಾನು ಒಗ್ಗರಣೆ ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು ಈಗ ಒಂಚೂರು ಅದೇ ಬಾಣಲಿಲಿ ಹಾಕೊಂಡು ಹುರ್ಕೊಂಡ್ಬಿಟ್ಟು ನಾನು ಇದನ್ನು ಒಂದು ಒಳ್ಳೆ ಪೇಸ್ಟ್ ಮಾಡ್ತೀನಿ, ಒಳ್ಳೆ ಚಟ್ನಿ. ನೋಡಿ, ಎಲ್ಲದೂ ಸೇರಿ ಹುರ್ಕೊಂಡಿದ್ದೀನಿ. ಈಗ ಚಟ್ನಿ ಮಾಡ್ತೀನಿ. ಈ ಥರ ಹುರ್ಕೊಂಡ್ರೆ ಅದು ಸೀದೋಗ್ಬಾರ್ದು. ಇಷ್ಟೇ: ಬೆಳ್ಳುಳ್ಳಿ, ಈರುಳ್ಳಿ, ಟೊಮೆಟೊ, ಒಣಮೆಣಸಿನ್ಕಾಯಿ, ಕಡಲೆಕಾಯಿ ಬೀಜ, ಇದರಲ್ಲೇ ಉಪ್ಪು ಹಾಕಿದ್ದೀನಿ, ಹುಣಸೆಹಣ್ಣು ಹಾಕಿದ್ದೀನಿ. ಎಲ್ಲದನ್ನು ಸೇರಿಸ್ಬಿಟ್ಟು ಒಂದು ಒಳ್ಳೆ ಚಟ್ನಿ ಮಾಡ್ತೀನಿ. ಇದೇ ನಾನು ಅವತ್ತು ಮಸಾಲೆ ದೋಸೆಗೂ ನಾನು ನಿಮಗೆ ಕೆಂಪು ಚಟ್ನಿ ತೋರಿಸ್ತೀನಿ ಅಂದಿದ್ದೆ, ಅದು ತೋರ್ಸಕ್ಕೆ ಮರ್ತೋಯ್ತು. ಇದೇ ಚಟ್ನಿ. ನೋಡಿ, ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಎಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ. ನೋಡಿ, ಗೆಣಸು, ಟೊಮೆಟೊ, ಈರುಳ್ಳಿ, ಕರಿಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದೆರಡನ್ನೂ ಒಂದು ಕಪ್ಪಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊತೀನಿ, ಉಪ್ಪು ಮತ್ತು ಸಾಂಬಾರು ಪುಡಿ. ಆಗಲೇ ನಾನು ನಿಮಗೆ ಹುಣಸೆ ಹಣ್ಣು ನಾನು ತೋರಿಸಿರಲಿಲ್ಲ, ಒಂಚೂರು ಹುಣಸೆ ಹಣ್ಣು ಹಾಕಬೇಕಿತ್ತು. ಯಾಕೆಂದರೆ ಸಿಹಿ ಟೊಮೆಟೊ ಹಾಕುವಾಗ ಹುಣಸೆ ಹಣ್ಣು ಬೇಕು, ಹುಳಿ ಟೊಮೆಟೊ ಆದರೂ ಹುಣಸೆ ಹಣ್ಣು ಬೇಡ, ಸಾಂಬಾರಿಗೆ ಅಂಥ ಹುಳಿ ಬೇಡ. ನೋಡಿ, ಇಲ್ಲಿ ಹುಣಸೆ ಹಣ್ಣಿನ ಸಾಸ್ ಇದೆ. ಈಗ ನಾವು ಹುಣಸೆ ಹಣ್ಣು ಮರ್ತೋಗಿದ್ದೀವಿ ಅಂತ ಹೇಳಿದ್ರೆ ಏನು ಟೆನ್ಷನ್ ಮಾಡಬೇಕಂತೆಲ್ಲ, ಹುಣಸೆ ಹಣ್ಣಿನ ಸಾಸ್ ಸಿಗುತ್ತೆ. ಅದನ್ನು ಒಂದು ಸ್ವಲ್ಪ ಹಾಕೊಂಡ್ರೆ ಸಾಕು, ಒಂದು ಸ್ವಲ್ಪ ಅಂದರೆ ಸ್ವಲ್ಪನೇ. ನೋಡಿ, ಹುಣಸೆ ಹಣ್ಣಿನ ಸಾಸ್ ಚೆನ್ನಾಗಿದೆ. ಎಮರ್ಜೆನ್ಸಿಗೆಲ್ಲ ನಿಮಗೆ ತುಂಬ ಯೂಸ್ ಆಗುತ್ತೆ ಇದು. ಏಕೆಂದರೆ ಹುಣಸೆ ಹಣ್ಣು ಹಿಂಡ್ಕೊಂಡು ಕೂರಬೇಕು ಹಂಗೆಲ್ಲ ಯೋಚನೆಯೇ ಇಲ್ಲ. ಇದನ್ನು ಹಾಕಿದರೆ ಆಯಿತು. ಇಷ್ಟು ಹುಣಸೆ ಹಣ್ಣು ಹಾಕ್ತಾಯಿದ್ದೀನಿ ಸಾಂಬಾರಿಗೆ, ತುಂಬ ಹುಳಿ ಬೇಡ. ಈಗ ಇದನ್ನು ಇದರಲ್ಲಿ ಹಾಕ್ಬಿಟ್ಟು ಒಂದು ಚಿಕ್ಕದೊಂದು ಪೇಸ್ಟ್ ಥರ ಮಾಡಿಬಿಟ್ಟು ಇದೆಲ್ಲ ನಾನೀಗ ಒಂದು ಬೇಳೆ ಬೇಯಿಸ್ಕೊಂಡಿಟ್ಟಿದ್ದೀನಿ. ಆ ಬೇಳೆ ಒಳಗಡೆ ಇದನ್ನೆಲ್ಲ ಹಾಕ್ಬಿಟ್ಟು ಕುದಿಸ್ಬಿಟ್ಟು ನಾನು ಸಾಸಿವೆ, ಒಣಮೆಣಸಿನ್ಕಾಯಿ, ಕರಿಬೇವು ಹಾಕ್ಬಿಟ್ಟು ಒಗ್ಗರಣೆ ಹಾಕ್ತೀನಿ. ಅಷ್ಟೇ.
ಇಡ್ಲಿಗೆ ಸಾಂಬಾರು ರೆಡಿ. ಗೆಳೆಯರೆ, ಸಾಂಬಾರು ರೆಡಿ, ಚಟ್ನಿ ರೆಡಿ. ಕೆಂಪು ಚಟ್ನಿನೂ ಮಾಡಿದ್ದೀನಿ, ಸಾಂಬಾರು ಮಾಡಿದ್ದೀನಿ. ಇದೇ ಚಟ್ನಿ ನಾನು ಮಸಾಲೆ ದೋಸೆಗೂ ಮಾಡಿದ್ದು ಮೇಲೆ ಹಚ್ಚಕ್ಕೆ. ಆದರೆ ಏನಂದರೆ ಅದರಲ್ಲಿ ನಾನು ಸ್ವಲ್ಪ ಜಾಸ್ತಿ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕಿದ್ದೆ, ಅವಾಗ ಸ್ವಲ್ಪ ಕೆಂಪು ಕಾಣುತ್ತೆ ಅಂತ ಬಿಟ್ಟು. ಈಗ ನಾನು ಅರ್ಧ ಖಾರಕ್ಕೆ ಹಾಕಿದ್ದೀನಿ, ಅರ್ಧ ಖಾರದ ಮೆಣಸಿನ್ಕಾಯಿ ಹಾಕಿದ್ದೀನಿ, ಅರ್ಧ ಬ್ಯಾಡಿಗೆ ಹಾಕಿದ್ದರಿಂದ ಕಲರ್ ಸ್ವಲ್ಪ ಚೇಂಜ್ ಆಗಿದೆ. ಇಲ್ಲದಿದ್ರೆ ನಾನು ಮಸಾಲೆ ದೋಸೆಗೂ ಇದೇ ಚಟ್ನಿ ಮಾಡಿದೆ. ನೋಡಿ, ಇಡ್ಲಿ ಪಾತ್ರೆಯಲ್ಲಿ ನಾನು ಇಡ್ಲಿನ ರೆಡಿ ಮಾಡಿದ್ದೀನಿ. ಇಡ್ಲಿ ಹಿಟ್ಟನ್ನ ತುಂಬ ಫುಲ್ ಇದು ಮಾಡಬೇಡಿ, ಮುಕ್ಕಾಲು ಪರ್ಸೆಂಟ್ ಹಾಕಿದರೆ ಸಾಕು, ಇಡ್ಲಿ ಚೆನ್ನಾಗಿ ಬರುತ್ತೆ. ಇಡ್ಲಿ ಆದಮೇಲೆ ತೋರಿಸ್ತೀನಿ. ನೋಡಿ, ಇಡ್ಲಿ ಆಗಿದೆ. ಈಗ ನಾನು ಇಡ್ಲಿನ ತೆಗಿತೀನಿ. ಬಿಸಿ 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 ಇಡ್ಲಿ. ಸಾಫ್ಟ್ ಆಗಿರೋ ಒಳ್ಳೆ ಇಡ್ಲಿ ಇದು. ಎಲ್ಲರೂ ಮಾಡಿ ತಿನ್ನಿ, ಇದು ತುಂಬ ಹೆಲ್ತಿ ಫುಡ್ಡು. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ತಿಂದೆಲ್ಲ ನೋಡಿದ ಮೇಲೆ ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.